ಸ್ನೇಹಿತರೆ, ಇವತ್ತು ನಮ್ಮದೇ ಸ್ವಂತ ಕಲ್ಪನೆಗಳು, ನಮ್ಮ ಚಿಂತನೆಗಳು ನಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಅಂತ ಒಂದು ಕತೆ ಕೇಳೋಣ. ಒಂದೊಮ್ಮೆ ಸನ್ಯಾಸಿಯೊಬ್ಬ ರಾತ್ರಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾನೆ. ಆಗ ಯಾವುದೋ ಒಂದು ವಸ್ತುವನ್ನು ತುಳಿಯುತ್ತಾನೆ. ಅವನ ಪಾದಗಳಿಗೆ ಮೆತ್ತನೆಯ ಅನುಭವವಾಗುತ್ತದೆ. ಮೊಟ್ಟೆಯಿಂದ ತುಂಬಿದ ಕಪ್ಪೆಯ ಮೇಲೆ ಕಾಲಿಟ್ಟುಬಿಟ್ಟೆನಲ್ಲ ಎಂದು ಅವನು ತನ್ನಷ್ಟಕ್ಕೆ ಕಲ್ಪಿಸಿಕೊಳ್ಳುತ್ತಾನೆ. ಅವನು ಅದರ ಕುರಿತು ಕೊರಗುತ್ತಿರ್ತಾನೆ. ಕಪ್ಪೆಗಳನ್ನು ಸಾಯಿಸಿದ ನೋವು ಅವನನ್ನು ಕಾಡುತ್ತಿರುತ್ತದೆ. ಅದೇ ಗುಂಗಿನಲ್ಲಿ ಅಂದು ನಿದ್ದೆ ಹೋಗ್ತಾನೆ. ಆ ರಾತ್ರಿ ಅವನಿಗೊಂದು ಕನಸು ಬೀಳುತ್ತದೆ. ನೂರಾರು ಕಪ್ಪೆಗಳು ಅವನ ಕನಸಿನಲ್ಲಿ ಬಂದು ಅವನ ಜೀವವನ್ನು ಬೇಡುತ್ತಿರುತ್ತದೆ. ಆಗ ಸನ್ಯಾಸಿಗೆ ಮತ್ತಷ್ಟು ಗೊಂದಲ ಉಂಟಾಗುತ್ತದೆ. ಮರುದಿನ ಅದೇ ದಾರಿಯಲ್ಲಿ ಬಂದು ತಾನು ತುಳಿದ ವಸ್ತುವನ್ನು ನೋಡುತ್ತಾನೆ. ಆದರೆ ಅದು ಕಪ್ಪೆ ಆಗಿರದೆ ಕಳಿತ ಬದನೆಕಾಯಿ ಆಗಿರುತ್ತದೆ. ಆಗ ಅವನಲ್ಲಿದ್ದ ಅನಿಶ್ಚಿತ ಭಾವ ದೂರವಾಗುತ್ತದೆ. ಈ ಜಗತ್ತಿನಲ್ಲಿ ನಾವಂದುಕೊಂಡಂತೆ ಯಾವುದೂ ಇರುವುದಿಲ್ಲ. ನಮ್ಮ ಕಲ್ಪನೆಗಳು, ನಮ್ಮ ವಾಸ್ತವ ವಿಭಿನ್ನವಾಗಿರುತ್ತದೆ. ಹಾಗೆ ಒಬ್ಬ ವ್ಯಕ್ತಿಯನ್ನು ಅವನ ಬಗ್ಗೆ ತಿಳಿದುಕೊಳ್ಳದೆ ನಮ್ಮದೇ ಕಲ್ಪನೆಯಲ್ಲಿ ಅವರ ವ್ಯಕ್ತಿತ್ವವನ್ನು ನಿರ್ಧರಿಸಿಕೊಂಡರೆ ತಪ್ಪಾಗುತ್ತದೆ. ಮಾತ್ರವಲ್ಲ, ಅದರಿಂದ ನಾವೇ ಕೊರಗಬೇಕಾಗುತ್ತದೆ. ನಿಜ ಅಲ್ವಾ ಸ್ನೇಹಿತರೆ? ನಾವು ವಾಸ್ತವವಲ್ಲದ ನಮ್ಮದೇ ಚಿಂತನೆಯ ಜಗತ್ತಿನಲ್ಲಿ ವಾಸಿಸುತ್ತಿರುತ್ತೇವೆ. ನಮ್ಮದೇ ಕಲ್ಪನೆಯ ಲೋಕದಲ್ಲಿ ವಿಹರಿಸುತ್ತಿರ್ತೇವೆ. ನಮ್ಮ ಭಾವನೆಗಳು ಬಾಹ್ಯ ಘಟನೆಗಳಿಂದ ಬರುವಂಥದ್ದಲ್ಲ, ಅದು ನಮ್ಮ ಸ್ವಂತ ಚಿಂತನೆಯಾಗಿರ್ತದೆ. ನಾವು ಇನ್ನೊಬ್ಬ ವ್ಯಕ್ತಿಗಿಂತ ಹೇಗೆ ವಿಭಿನ್ನ ಅಂದರೆ ಅದು ನಮ್ಮ ಕಲ್ಪನೆಗಳಿಂದ ಮತ್ತು ನಮ್ಮ ಚಿಂತನೆಗಳಿಂದ.